ನೀವು ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್, ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಹಾಸನದಲ್ಲಿ ಫುಟ್ಪಾತ್ ತೆರವು ಬಡವರ ಪಾಲಿಗೆ ಕಠಿಣ, ಶ್ರೀಮಂತರ ವಿಚಾರದಲ್ಲಿ ಮೌನ, ಪಾಲಿಕೆಯ ಕ್ರಮಕ್ಕೆ ವ್ಯಾಪಾರಸ್ಥರ ಆಕ್ರೋಶ. ಜಾನುವಾರು ಕಟ್ತಾ ಇದ್ದ ವೇಳೆ ಕಾಡಾನೆ ದಾಳಿ, ರೈತನನ್ನ ಸೊಂಡಲಿಂದ ಎತ್ತಿ ಬಿಸಾಡಿದ ಒಂಟಿ ಸಲಗ, ಗ್ರಾಮಸ್ಥರಲ್ಲಿ ತೀವ್ರ ಆತಂಕ. ಪುರ್ದಮ್ಮ ದೇವಾಲಯದಲ್ಲಿ ಅಭಿವೃದ್ಧಿ ಪರ್ವ, ದೂರು ಸಲಹೆಗಳಿಗೆ ತಕ್ಷಣ ಸ್ಪಂದನೆ, ಭಕ್ತರ ಸಹಕಾರಕ್ಕೆ ಇಒ ಪ್ರಕಾಶ್ ಕುಮಾರ್ ಕರೆ. ಸಕಲೇಶಪುರದಲ್ಲಿ ವಿದ್ಯುತ್ ವ್ಯತ್ಯಯ, 8 ದಿನಗಳಲ್ಲಿ ಸಮಸ್ಯೆ ಬಗೆಹರಿಸದಿದ್ರೆ ಬೃಹತ್ ಸತ್ಯಾಗ್ರಹ, ಮಾಜಿ ಶಾಸಕ ವಿಶ್ವನಾಥ್ ಎಚ್ಚರಿಕೆ. ವಿದ್ಯಾರ್ಥಿಗಳಿಗೆ ಹಲ್ಲೆ, ಜಾತಿ ನಿಂದನೆ, ಶಿಕ್ಷಕಿ ಕುಸುಮಾ ವಿರುದ್ಧ ಪೋಷಕರು ವಿದ್ಯಾರ್ಥಿಗಳ ಆಕ್ರೋಶ, ಆಲೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಘಟನೆ. ವಾರ್ತೆಗಳ ವಿವರ. ಹಾಸನ ನಗರದ ಫುಟ್ಪಾತ್ಗಳನ್ನ ಅತಿಕ್ರಮಣದಿಂದ ಮುಕ್ತಿಗೊಳಿಸುವ ಉದ್ದೇಶದಿಂದ ಮಹಾನಗರ ಪಾಲಿಕೆ ಅಧಿಕಾರಿಗಳು ನಡೆಸಿದ ತೆರವು ಕಾರ್ಯಾಚರಣೆ ಸದ್ಯ ನಗರದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವ ಸಲುವಾಗಿ ಹಾಗೂ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಕೈಗೊಂಡಿರ್ತಕ್ಕಂಥ ಈ ಕ್ರಮ ಈಗ ಪರ ವಿರೋಧ ಅಭಿಪ್ರಾಯಗಳಿಗೆ ಕಾರಣವಾಗಿರತಕ್ಕಂಥದ್ದು. ನಗರದ ಬಿಎಂ ರಸ್ತೆ, ಎಬಿಕೆ ಕಾಲೇಜು ರಸ್ತೆ, ಎಂಜಿ ರಸ್ತೆ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಪಾದಚಾರಿಗಳಿಗೆ ತೊಂದರೆಯಾಗದಂತೆ ಫುಟ್ಪಾತ್ಗಳನ್ನ ತೆರವುಗೊಳಿಸುವುದಕ್ಕೆ ಪಾಲಿಕೆ ಮುಂದಾಗಿತ್ತು. ಜೆಸಿಬಿ ಹಾಗೂ ಸಿಬ್ಬಂದಿಗಳ ಸಹಾಯದಿಂದ ರಸ್ತೆ ಬದಿಯಲ್ಲಿದ್ದ ಅನಧಿಕೃತ ಅಂಗಡಿಗಳ ಮೇಲ್ಛಾವಣಿಗಳು, ಜಾಹೀರಾತು ಫಲಕಗಳು ಮತ್ತೆ ತಳ್ಳು ಗಾಡಿಗಳನ್ನ ತೆರವುಗೊಳಿಸಲಾಗಿದೆ. ಈ ಕಾರ್ಯಾಚರಣೆಯಿಂದ ಇದೀಗ ಸಣ್ಣ ವ್ಯಾಪಾರಿಗಳು ಜೀವನ ನಡೆಸೋದಕ್ಕೂ ಕೂಡ ಬಹಳ ತೊಂದರೆ ಆಗೋಗ್ಬಿಟ್ಟಿದೆ. ಪಾಲಿಕೆಯ ಈ ನಡೆಗೆ ಸಾರ್ವಜನಿಕರು ಮತ್ತೆ ವ್ಯಾಪಾರಸ್ಥರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಮಾತನಾಡಿರ್ತಕ್ಕಂಥ ವ್ಯಾಪಾರಸ್ಥರು ಹಾಗೂ ಸಾಮಾಜಿಕ ಹೋರಾಟಗಾರರು, ಇತ್ತೀಚಿನ ದಿನಗಳಲ್ಲಿ ಉದ್ಯೋಗಾವಕಾಶ ಕೊರತೆ ಆಗೋಗ್ಬಿಟ್ಟಿದೆ. ಡಿಗ್ರಿ, ಎಂಎ, ಎಂಬಿಎ ಮಾಡ್ಕೊಂಡ್ರು ಕೂಡ ಉನ್ನತ ಶಿಕ್ಷಣ ಪಡೆದ ಅನೇಕ ಯುವಕರು ಸ್ವಯಂ ಉದ್ಯೋಗವನ್ನ ಆರಂಭಿಸ್ತಾ ಇದ್ದಾರೆ. ಈಗ ಅನಿವಾರ್ಯತೆ ಇವೆಲ್ಲವನ್ನು ಕೂಡ ಸಣ್ಣ ಪ್ರಮಾಣದಲ್ಲಿ ಇವತ್ತು ಉದ್ಯಮವನ್ನ ಆರಂಭಿಸಿ ನಾಳೆ ದೊಡ್ಡರಾಗಬಹುದು. ಆದ್ರೆ ಇತ್ತೀಚೆಗೆ ಅಧಿಕಾರಿಗಳು ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೆಸುವ ಸಂದರ್ಭದಲ್ಲಿ ನಮ್ಮಂತ ಸಣ್ಣ ವ್ಯಾಪಾರಿಗಳ ಮೇಲ್ಚಾವಣಿಯನ್ನ ತೆರವುಗೊಳಿಸಿದ್ದಾರೆ, ಅಂಗಡಿಗಳನ್ನ ತೆರವುಗೊಳಿಸಿದ್ದಾರೆ. ಇದರಿಂದ ಮಳೆ, ಬಿಸಿಲು, ಗಾಳಿಯಲ್ಲಿ ವ್ಯಾಪಾರ ಮಾಡೋದಕ್ಕೆ ನಮಗೆ ತೊಂದರೆ ಆಗ್ತಾ ಇದೆ. ಇನ್ನು ಕೆಲವರಂತೂ ನಮ್ಮ ಅಂಗಡಿಗಳನ್ನೇ ತೆರವುಗೊಳಿಸ್ಬಿಟ್ಟಿದ್ದಾರೆ. ನಾವು ಇದನ್ನೇ ಬದುಕು ಕಟ್ಕೊಂಡಿದ್ದೀವಿ, ಇದರಿಂದ ಒಂದಿಷ್ಟು ಜೀವನ ಮಾಡ್ತಾ ಇದ್ವಿ ಅಂತ ಹೇಳಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಅಂಡ್ ಮುಂದುವರೆದು ಇವರು ವಾದ ಒಂದೇ, ಯಾಕ್ರಪ್ಪ ಬಡವರ ಮೇಲೆ ಯಾಕೆ ನಿಮ್ ಕಣ್ಣು, ಶ್ರೀಮಂತರ ವಿಚಾರದಲ್ಲಿ ಯಾಕೆ ನಿಮ್ಮ ಮೌನ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ ಸರ್, ಇಲ್ಲಿ ನಮ್ದು ಟೀ ಅಂಗಡಿ ಮಾಡ್ಕೊಂಡಿದೀವಿ. ಒಂದು 2-3 ತಿಂಗಳಾಯ್ತು ಓಪನ್ ಮಾಡಿ. ನಾವು ಇವಾಗ ಹೊಸದಾಗಿ ಮಾಡ್ಕೊಂಡಿರೋದು. ಗೌರ್ಮೆಂಟ್ ಜಾಬಲ್ಲಿ ಈಗ ನಾನು ಡಿಗ್ರಿ ಮಾಡಿದ್ದೀನಿ. ಗೌರ್ಮೆಂಟ್ ಕೆಲಸ ಮಾಡೋಣ ಅಂತಂದರೆ ಕೆಲವೊಂದು ಕಡೆ ಜಾಬ್ಗಳು ಸಿಗ್ತಾ ಇಲ್ಲ. ಎಷ್ಟೋ ಜನ ಡಿಗ್ರಿ ಮಾಡಿರೋರು, BA ಮಾಡಿರೋರು, MA ಮಾಡಿರೋರು, MBA ಮಾಡಿರೋರು ಎಲ್ಲ ಬಂದು ಹಿಂಗೆ ಟೀ ಅಂಗಡಿ ಓನ್ನ ಬಿಸ್ನೆಸ್ ಮಾಡ್ಕೊಳ್ಳೋಣ, ಏನೋ ಒಂದು ಬಿಸ್ನೆಸ್ ಮಾಡೋಂತ ಮಾಡ್ತಾಯಿದ್ದೀವಿ. ಇವಾಗ BBMP ಅವ್ರು ಬಂದು ಇವೆಲ್ಲ ತೆಗ್ಸಿದ್ದಾರೆ. ಒಂದು 4 ಕಡೆ ಬಿಟ್ಟಿದ್ರು ಸಾಕಿತ್ತು. ನಗರಸಭೆಯವರು ಬಂದು ತೆಗ್ಸಿದ್ದಾರೆ. ಒಂದು 4 ಕಡೆ ಬಿಟ್ಟಿದ್ರು ಸಾಕಾಗಿತ್ತು. ಈಗ ನೋಡಿ, ಇಲ್ಲೇ ಮುಂದೆ ನೋಡಿ, ಇಲ್ಲಿಂದ ಅಲ್ಲಿ ತನಕ ಇದೆ. ಇನ್ನು ಇದು ಜಾಗ ಇಲ್ಲಿಂದ ಅಲ್ಲಿ ತನಕ ಇದೆ. ಈಗ ನಮ್ಗೆ ಒಂದು ಸ್ವಲ್ಪ ತೊಂದರೆ ಆಗಿದೆ. ನೀವು ಒಂದು 4 ಕಡೆನಾರು ನಮಗೆ ಮಾಡಿಕೊಟ್ರೆ ನೀರು ಬೀಳ್ದಂಗಾಗಲಿ, ಇಲ್ಲ ಬಿಸಿಲು ಬರ್ದಂಗಾಗಲಿ, ಒಂದು 2 ಜನ ಬಂದು ಕಸ್ಟಮರು ಬಂದು ಕೂತ್ಕೊಳ್ಳೋಕ್ಕಾಗಲಿ. ಈಗ ಮಳೆಯಲ್ಲಿ ಕೆಲವು ಕಸ್ಟಮರು ಓಡಾಡ್ತಾ ಇರ್ತಾರೆ, ಬಿಸಿಲು ಓಡಾಡ್ತಾ ಇರ್ತಾರೆ. ಅವರು ಬಂದು ಇಲ್ಲಿ ಒಂದು 5 ನಿಮಿಷ 2 ನಿಮಿಷ ನಿಂತಾರು ಹೋಗೋರು. ಈಗ ಅವ್ರಿಗೂ ಜಾಗ ಇಲ್ಲ. ಫುಟ್ಪಾತ್ ನಡೀಲಿ ಪಾದಚಾರಿಗಳಿಗೆ. BM ರೋಡ್ ಕೆಲವೊಂದು ಕಡೆ ದೊಡ್ಡ ಇದೆಯಲ್ಲ, ಅಲ್ಲೆಲ್ಲ ಹಂಗೆ ಇದೆ. ಈಗ ನಾವು ಚಿಕ್ಕ ಪುಟ್ಟ ಅಂಗಡಿಗಳು ಇಟ್ಟಿರೋರಿಗೆ ಪ್ರಾಬ್ಲಮ್ ಆಗಿರೋದು. ಇಲ್ಲಿಂದ ಅಲ್ಲಿ ಗಂಟೆ ನೋಡಿ ಚಿಕ್ಕ ಪುಟ್ಟ ಅಂಗಡಿ ಇಟ್ಟಿರೋರಿಗೆ ಪ್ರಾಬ್ಲಮ್ ಆಗಿರೋದು. ನಾನು ಈ ಸುದ್ದಿಗೋಷ್ಠಿಲಿ ಏನು ಮಾತಾಡ್ತಿದ್ದೀನಿ ಅಂತ ಅಂದರೆ, ನಾನು ಕೇಳ್ಕೊಳ್ಳೋದು ಇಷ್ಟೇ, ಇತ್ತೀಚಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ ಅಂತೇಳಿ ರಾಜ್ಯ ಸರ್ಕಾರ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವುಗೊಳಿಸಿದೆ. ಟೀ ಅಂಗಡಿ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ಮತ್ತು ಹಣ್ಣು ವ್ಯಾಪಾರಿಗಳಾಗಿರ್ಬೋದು, ಬಟ್ಟೆ ಅಂಗಡಿ ವ್ಯಾಪಾರಿಗಳಾಗಿರ್ಬೋದು, ನಮಗೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಎಂದು ರಾಜ್ಯ ಸರ್ಕಾರ ಎಲ್ಲ ಅಧಿಕಾರಿಗಳನ್ನು ಒಗ್ಗೂಡಿಸಿ ಏನು ಬೀದಿ ಬದಿ ಇರೋರನ್ನ ಒಂದು ತೆರವುಗೊಳಿಸಿದೆ. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಇನ್ನೊಂದು ರಾಜ್ಯ ಸರ್ಕಾರಕ್ಕೆ ನಾನು ನೇರ ಕ್ವೆಶ್ಚನ್ ಹಾಕ್ತೀನಿ. ನನ್ನ ಪ್ರಶ್ನೆ ಏನಪ್ಪ ಅಂತ ಅಂದರೆ, ಬೀದಿ ಬದಿ ವ್ಯಾಪಾರಸ್ಥರು ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿರೋದು ನಿಮಗೆ BM ರೋಡ್ಗಳಲ್ಲಿ, ಹೈವೇ ರೋಡ್ಗಳಲ್ಲಿ ಯಾರು ವ್ಯಾಪಾರ ಮಾಡ್ತಾ ಇದ್ದಾರೆ, ಆ ರೋಡನ್ನು ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದನ್ನ ತೆರವುಗೊಳಿಸಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಇವತ್ತು ನೀವೇನು ಮಾಡ್ತಾ ಇದ್ದೀರಾ, ಅಧಿಕಾರಿಗಳನ್ನ ಒಳಗಾಕೊಂಡು ಅವ್ರ ಮೇಲೆ ಒತ್ತಡ ಏರಿ
ಈ ಒಳಗಡೆ ಅಂದರೆ BM ರೋಡ್ ಬಿಟ್ಟು ಒಳಗಡೆ ಏನು ಸಣ್ಣ ಸಣ್ಣ ಕ್ಯಾಂಟೀನ್ ಮಾಡ್ಕೊಂಡಿದ್ರು ಅವ್ರುಗಳ್ನ ತೆರವುಗೊಳಿಸ್ತಾ ಇದ್ದೀರಾ. ಮಾನ್ಯ ಜಿಲ್ಲಾಧಿಕಾರಿಗಳು, ನಮ್ಮ ಹಾಸನ ಜಿಲ್ಲಾಧಿಕಾರಿಗಳಿಗೂ ನಾನು ಮನವಿ ಮಾಡೋದೇನಪ್ಪ ಅಂತ ಅಂದರೆ, ನಮ್ಮ ಹಾಸನ BM ರಸ್ತೆ ಡೈರಿ ಸರ್ಕಲಿಂದ ಹಿಡಿದು ತಣ್ಣೀರಾಳ ಕಂದ್ಲೆವರೆಗೂ ಕೂಡ ಯಾರ್ಯಾರು ದೊಡ್ಡ ಜ್ಯುವೆಲರಿ ಅಂಗಡಿಗಳಾಗಿರ್ಬೋದು, ಬಾರ್ಗಳಾಗಿರ್ಬೋದು, ಅವ್ರುಗಳು ಮುಂದಕ್ಕೆ ಬೋರ್ಡ್ ಇಟ್ಕೊಂಡು ಶೀಟ್ಗಳನ್ನ ಎಳ್ಕೊಂಡು ಹಾಗೂ ಅಲ್ಲಿ ವೆಹಿಕಲ್ಗಳನ್ನ ನಿಲ್ಲಿಸ್ಕೊಂಡು ಜಾಮ್ ಮಾಡ್ತಾ ಇದ್ದಾರೆ. ಪ್ರತಿದಿನ ನಿತ್ಯ 2 ರಿಂದ 3 ಜನ ಆಕ್ಸಿಡೆಂಟ್ ಆಗ್ತಾ ಇದ್ದಾರೆ, ಕೈಕಾಲು ಮುರ್ಕೊಳ್ತಾ ಇದ್ದಾರೆ. ಇವತ್ತು ನೀವೇನು ಮಾಡ್ತಾ ಇದ್ದೀರಾ ಅಂತ ಅಂದರೆ ಅಂಥವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇವತ್ತು ಯಾರು 100 ರೂಪಾಯಿ 500 ರೂಪಾಯಿ ವ್ಯಾಪಾರ ಮಾಡ್ತಾ ಇದ್ರು ಅವ್ರುಗಳ್ನ ತೆರವುಗೊಳಿಸ್ತಾ ಇದ್ದೀರಾ. ಇವತ್ತು ಯಾರು ಲಕ್ಷಾಂತರ ರೂಪಾಯಿ ದುಡಿತಾ ಇದ್ದಾರೆ ಅವ್ರುಗಳಿಗೆ ನೀವು. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಕಣಗುಪ್ಪೆ ಗ್ರಾಮದಲ್ಲಿ ಕಾಡಾನೆ ದಾಳಿಯಿಂದ ರೈತನೊಬ್ಬ ಗಾಯಗೊಂಡಿರ್ತಕ್ಕಂಥ ಘಟನೆ ನಡೆದಿದೆ. ಮನೆಯ ಮುಂಭಾಗದಲ್ಲೇ ಜಾನುವಾರುಗಳನ್ನ ಮೇಯಲು ಬಿಡ್ತಾ ಇದ್ದ ವೇಳೆ ಏಕಾಏಕಿ ಬಂದ ಒಂಟಿ ಸಲಗ ರೈತನ ಮೇಲೆ ದಾಳಿ ನಡೆಸಿ ಸೊಂಡಲಿನಿಂದ ಎತ್ತಿ ಬಿಸಾಡಿರ್ತಕ್ಕಂಥ ಪರಿಣಾಮ ರೈತನಿಗೆ ಗಂಭೀರ ಗಾಯಗಳಾಗಿದ್ದಾವೆ. ಗಾಯಗೊಂಡ ರೈತರನ್ನ ಸಿದ್ದಶೆಟ್ಟಿ ಅಂತ ಗುರುತಿಸಲಾಗಿದೆ. 65 ವರ್ಷ. ಅವರಿಗೆ ಬೆಳಗಿನ ವೇಳೆಯಲ್ಲಿ ಮನೆ ಮುಂದೆ ಜಾನುವಾರುಗಳನ್ನ ಕಟ್ತಾ ಹಾಗೂ ಮೇವನ್ನ ತಂದು ಅದಕ್ಕೆ ಹಾಕ್ತಕ್ಕಂಥ ಕಾರ್ಯದಲ್ಲಿ ತೊಡಗಿದ್ರು ಅವರು. ಈ ಸಂದರ್ಭದಲ್ಲಿ ಕಾಡಿನಿಂದ ಬಂದ ಒಂಟಿ ಸಲಗ ಏಕಾಏಕಿ ದಾಳಿ ನಡೆಸಬಿಟ್ಟಿದೆ. ಯಾವುದೇ ಮುನ್ನೆಚ್ಚರಿಕೆ ಇಲ್ಲದೆ ದಾಳಿ ಮಾಡಿದ ಆನೆ ಸಿದ್ದಶೆಟ್ಟಿ ಅವರನ್ನ ಸೊಂಡಿಲಿಂದ ಎತ್ತಿ ದೂರಕ್ಕೆ ಬಿಸಾಡಿಬಿಟ್ಟಿದೆ ಅಂತ ಸ್ಥಳೀಯರು ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ರೈತನ ಕಿರುಚಾಟ ಕೇಳಿ ಸ್ಥಳೀಯರು ಸ್ಥಳಕ್ಕೆ ಧಾವಿಸಿದ್ದು ಶಬ್ದ ಗಿಬ್ದ ಎಲ್ಲ ಮಾಡಿ ಆನೆಯನ್ನ ಅಲ್ಲಿಂದ ಓಡಿಸಿದ್ದಾರೆ. ಆದ್ರೆ ಬಳಿಕ ಗಾಯಾಳುಗಳನ್ನ ತಕ್ಷಣವೇ ಬೇಲೂರಿನ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ. ವೈದ್ಯರು ಚಿಕಿತ್ಸೆಯನ್ನು ನೀಡ್ತಾ ಇದ್ದು ಸಿದ್ದಶೆಟ್ಟಿ ಅವರ ಆರೋಗ್ಯ ಸ್ಥಿರವಾಗಿದೆ ಅಂತ ತಿಳಿದು ಬಂದಿದೆ. ವೆರಿ ಗುಡ್. ಏನೋ ಘಟನೆಯ ಮಾಹಿತಿ ತಿಳಿತಾ ಇದ್ದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಎಂದಿನಂತೆ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ಗಾಯಾಳುವಿನ ಆರೋಗ್ಯ ವಿಚಾರಿಸಿದ್ದಾರೆ. ಘಟನೆ ಬಗ್ಗೆ ಮಾಹಿತಿ ಪಡೆದು ಅಗತ್ಯ ನೆರವು ನೀಡಲಾಗುವುದು ಅಂತ ಭರವಸೆಯನ್ನು ನೀಡಿದ್ದಾರೆ. ಒಂಡೆ ಹಿಂಗೆ ಕಡ್ದು ಈ ಕಡೆ ತಿರುಗಿದ್ದಲ್ಲ, ಅದು ಬಡ್ಡಿಗೆ ಬರ್ತಾನೆ. ಹಸುಗಳು ಅಲ್ಲೇ ಇದ್ವು. ಹಸುಗಳು ಈಚೆ ಕಡೆ ನೆಗೆದಾಗ ತಿರುಗಿ ನೋಡಿದೆ, ಬಡ್ಡಿಗೆ ಬಂದಾಗ ನಾನು ಈ ಕಡೆ ತಿರುಗವತ್ತಿ ಬಂದು ಗುದ್ದಿಗೆ ಆಡುತ್ತು. ನಮ್ಮ ದನಗಳು ಒಂದು ಸ್ವಲ್ಪ ಮುಂದಕ್ಕೆ ಎಳಿಲ್ಲ ಅಂದರೆ ನಾನು ಕಾಲು ಇಟ್ಬಿಡೋದು. ಎಳೆದ್ಬಿಟ್ಟು ಆಮೇಲೆ ಗಾಬರಿ ಕೂಗಾಡ್ಬಿಟ್ಟೆ ನಾನು. ಜನ ಆ ಕಡೆ ಕೂಗಾಡಿದ್ರಲ್ಲ, ಅದು ಸ್ವಲ್ಪ ಎಳ್ಕಂಗಿ ತೊಡ್ಕೊತಿತ್ತು. ಇಲ್ಲಾಂದರೆ ಹಾಸನ ನಗರದ ಪುರದಮ್ಮ ದೇವಸ್ಥಾನ, ಬೀಕನಹಳ್ಳಿ ಶ್ರೀ ಚೌಡೇಶ್ವರಿ ಪುರದಮ್ಮ ದೇವಾಲಯ ರಾಜ್ಯದ ಪ್ರಮುಖ ಧಾರ್ಮಿಕ ಕ್ಷೇತ್ರವನ್ನಾಗಿ ರೂಪಿಸಲು ಯೋಜಿತ ಹಾಗೂ ಪಾರದರ್ಶಕ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಅಂತ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಕುಮಾರ್ ಅಂತಕ್ಕಂಥವ್ರು ತಿಳಿಸಿದ್ದಾರೆ. ದೇವಾಲಯದಲ್ಲಿ ಯಾವುದೇ ಅಭಿವೃದ್ಧಿ ನಿರ್ಧಾರವನ್ನ ಜಿಲ್ಲಾಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ಗ್ರಾಮಸ್ಥರ ಸಭೆಯ ನಂತರವೇ ಕೈಗೊಳ್ಳಲಾಗುತ್ತೆ. ಯಾವುದೇ ಕಾಮಗಾರಿಗಳು ಕಾನೂನು ನಿಯಮವನ್ನ ಉಲ್ಲಂಘಿಸದಂತೆ ಎಚ್ಚರಿಕೆ ವಹಿಸಲಾಗುತ್ತೆ. ದೇವಾಲಯದಲ್ಲಿ ಮೂಲಭೂತ ಸೌಕರ್ಯಗಳ ವಿಸ್ತರಣೆ ಮತ್ತು ಸ್ವಚ್ಛತೆಗೆ ಒತ್ತು ನೀಡಲಾಗಿದೆ. ಇದಕ್ಕಾಗಿ ಅಲ್ಪಾವಧಿ ಹಾಗೂ ದೀರ್ಘಾವಧಿ ಯೋಜನೆಯನ್ನ ರೂಪಿಸಿ ಹಂತ ಹಂತವಾಗಿ ಜಾರಿಗೊಳಿಸಲಾಗ್ತಾ ಇದೆ. ಭಕ್ತರ ದೂರು ಹಾಗೂ ಸಲಹೆಗಳಿಗೆ ತಕ್ಷಣವೇ ಸ್ಪಂದಿಸಲಾಗುತ್ತೆ. ಸಮಸ್ಯೆಗಳು ಉದ್ಭವಿಸುವ ಮುನ್ನವೇ ಅವುಗಳನ್ನು ಗುರುತಿಸಿ ಪರಿಹರಿಸುವ ನಿಟ್ಟಿನಲ್ಲಿ ಆಡಳಿತ ಮಂಡಳಿ ಕಾರ್ಯನಿರ್ವಹಿಸ್ತಾ ಇದೆ. ಈ ಅಭಿವೃದ್ಧಿ ಯಾವುದೇ ವ್ಯಕ್ತಿ ಅಥವಾ ಗುಂಪಿನದ್ದಲ್ಲ, ಇದು ಎಲ್ಲಾ ಭಕ್ತರ ಕನಸಿನ ಯೋಜನೆ. ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಮರೆತು ಎಲ್ಲರೂ ಕೈ ಜೋಡಿಸಿ ದೇವಾಲಯವನ್ನ ಜಿಲ್ಲೆಯ ಹೆಮ್ಮೆಯ ಧಾರ್ಮಿಕ ಕೇಂದ್ರವಾಗಿ ರೂಪಿಸೋಣ ಅಂತ ಕರೆಯನ್ನು ನೀಡಿದ್ದಾರೆ. ನಮಸ್ಕಾರ, ನಾನು ಪ್ರಕಾಶ್ ಕುಮಾರ್ ಎಂ, ಹಾಸನ ತಾಲೂಕು ಸಾಲ್ಗಾಮೆ ಹೋಬಳಿ ಬೀಕನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಶ್ರೀ ಚೌಡೇಶ್ವರ ಪುರದಮ್ಮ ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿಯಾಗಿ ದಿನಾಂಕ 26/2/2026 ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ದಿನಾಂಕ 18/2/2026 ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಹಾಗೂ ಮಾನ್ಯ ಶಾಸಕರ ಉಪಸ್ಥಿತಿಯಲ್ಲಿ ಮತ್ತೆ ಮುಖಂಡರುಗಳನ್ನು ಒಳಗೊಂಡಂತೆ ಶ್ರೀ ಚೌಡೇಶ್ವರಿ ಪುರದಮ್ಮ ದೇವಾಲಯದ ಸಮಗ್ರ ಅಭಿವೃದ್ಧಿ, ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡ್ತಕ್ಕಂಥ ದೃಷ್ಟಿನಲ್ಲಿ ಸಭೆಯನ್ನೇ ನಡೆಸಿ ಈ ಒಂದು ಉದ್ದೇಶವಾಗಿ ಅಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಒಂದು ಬದಲಾವಣೆ ಮತ್ತು ವ್ಯವಸ್ಥೆಯನ್ನು ಕಲ್ಪಿಸ್ತಕ್ಕಂಥ ಒಂದು ನಿರ್ಣಯವಾಗಿ ನನಗೆ 26/2/2026 ಕರ್ತವ್ಯಕ್ಕೆ ನಿಯೋಜನೆಗೊಳ್ಳುವ ರೀತಿಯಲ್ಲಿ 19/2/2026 ಆದೇಶವನ್ನು ನೀಡ್ತಾರೆ. ನಾನು 26/2/2026 ಕರ್ತವ್ಯಕ್ಕೆ ಜಾಯ್ನ್ ಆದ ದಿನದಲ್ಲಿ ಅಲ್ಲಿ ಭೇಟಿ ನೀಡಿದೆ. ಎಲ್ರಿಗೂ ಗಮನಕ್ಕೆ ಬರ್ತಕ್ಕಂಥ ರೀತಿಯೇ ನಮಗೂ ಕೂಡ ಅಲ್ಲಿ ಸ್ವಚ್ಛತೆ ಅಂತಕ್ಕಂಥದ್ದು ಅನ್ಅಡ್ರೆಸ್ಡ್ ಇಶ್ಯೂಸ್, ಇದುವರೆಗೂ ಅಡ್ರೆಸ್ಸೇ ಮಾಡಿಲ್ಲೇನೋ, ಇಷ್ಟೇ ಗಲೀಜಿರುತ್ತೇನೋ ಅನ್ನೋ ರೀತಿಯಲ್ಲಿ ಎಲ್ಲಂದರಲ್ಲಿ ಕಸ, ಚರಂಡಿಲಿ, ಮತ್ತೊಂದೆಲ್ಲನೂ ಕೂಡ ನಿರಂತರವಾಗಿ ಕಾಣ್ತಾ ಇರ್ತಕ್ಕಂಥದ್ದು ಬಿಂಬಿತವಾಯಿತು. ಆ ಕ್ಷಣವೇ ನಾನು 26/2/2026 ಇದಕ್ಕೊಂದು ಶಾಶ್ವತವಾಗಿ ಪರಿಹಾರ ಕಂಡುಕೊಳ್ಬೇಕು. ಹಾಗಾದರೆ ಏನು ಗ್ಯಾಪ್ಸ್ ಇದೆ, ಗ್ರಾಮ ಪಂಚಾಯಿತಿ ವತಿಯಿಂದ ಕಸ ವಿಲೇವಾರಿ ಇರ್ಬೋದು, ಅಲ್ಲಿ ಏನಿತ್ತು ಏನಿಲ್ಲ ಅಂತಕ್ಕಂಥದ್ದನ್ನ
ಅವಲೋಕನ ಮಾಡ್ಕೊಳ್ಳೋದ್ರ ಜೊತೆಗೆ ಪತ್ರ ವ್ಯವಹಾರವನ್ನು ಕೂಡ ಲಿಖಿತವಾಗಿ ಅವ್ರ ಜೊತೆ ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ಳೋದಕ್ಕೆ ರಿಟರ್ನ್ ಕಮ್ಯುನಿಕೇಷನ್ಸ್ ಕೂಡ ನಾವು ಮಾಡಿ ಅವರಿಂದ ಏನು ಬರುತ್ತೆ, ಏಕೆ ಆ ಪ್ರಾಬ್ಲಮ್ ಸ್ಥಗಿತ ಆಗಿದೆ ಅಂತಕ್ಕಂಥದ್ದಕ್ಕೆ ಒಂದು ಅಡ್ರೆಸ್ ಮಾಡಿದ್ವಿ. 4/3/2026, 7/3/2026, 14/3/2026 ನಿರಂತರವಾಗಿ ಅಲ್ಲಿ 19/3/2026 ಮತ್ತು 20/3/2026 ಅಂತ ಏನು ಜಾತ್ರೆ ಏರ್ಪಡಿಸಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಮೂಲಭೂತ ಸೌಕರ್ಯಗಳ ನಡುವೆ ಈ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದರೆ ಏನೂ ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದನ್ನ ಕಂಡುಕೊಂಡು ಒಂದು ಟೆಂಪರರಿಯಾಗಿ ನಾವು ನಿರಂತರವಾಗಿ ಕಸ ವಿಲೇವಾರಿನ ಆ ದಿನಗಳಲ್ಲಿ ಕೈಕೊಂಡು ಮತ್ತು ಬಾಕಿ ಇರತಕ್ಕಂಥದ್ದನ್ನ ಒಂದು ಪರ್ಮನೆಂಟಾಗಿ ಇದನ್ನು ಅಡ್ರೆಸ್ ಮಾಡಬೇಕು ಅಂತಕ್ಕಂಥ ಉದ್ದೇಶವಾಗಿ ಮುಂದಿಟ್ಕೊಂಡು ಅಲ್ಲಿ ಈ 3 ಸಭಾದಿನಗಳಲ್ಲಿ ಸ್ಥಳೀಯರಿರ್ಬೋದು, ಭಕ್ತಾದಿಗಳಿರ್ಬೋದು, ಎಲ್ಲರೂ ಏನೆಲ್ಲ ಸಮಸ್ಯೆನ ಅಡ್ರೆಸ್ ಮಾಡ್ತಾರೆ, ಅಧಿಕಾರಿಗಳು ಏನು ಗ್ಯಾಪ್ಸ್ ಇದೆ ಅಂತಕ್ಕಂಥದ್ದನ್ನ ಅಡ್ರೆಸ್ ಮಾಡಿ ಒಂದು ಹಂತದ ನಿರ್ಣಯವನ್ನು ಮಾಡಿಕೊಂಡು ನಂತರ 18/3/2026 ಮಾನ್ಯ ಶಾಸಕರ ನೇತೃತ್ವದಲ್ಲಿ ಮತ್ತೊಂದು ಸಭೆಯನ್ನು ಏರ್ಪಾಡು ಮಾಡಿಕೊಂಡು ಆ ಮುಖಾಂತರ ಅಲ್ಲಿ ಅಧಿಕಾರಿಗಳು ಮತ್ತು ಇವರಿಗೆ ಒಂದು ನಿರ್ದೇಶನ ಕೈಗೊಂಡು ಆ ಎಲ್ಲ ಬೇಡಿಕೆಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಂದೆ ಇಟ್ಟು ಆ ಎಲ್ಲ ಸಮಸ್ಯೆಗಳನ್ನು ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ತಕ್ಕಂಥ ದೃಷ್ಟಿನಲ್ಲಿ ಈ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಷಯಗಳನ್ನು ಸೇರ್ಪಡಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಅನುಮೋದನೆಯನ್ನು ಪಡೆದುಕೊಂಡು ಕಾರ್ಯಗತ ಮಾಡ್ತಕ್ಕಂಥ ಹಂತದಲ್ಲಿ ಏನು ಆಡಳಿತಾತ್ಮಕ ಪ್ರಕ್ರಿಯೆ. ಸಕಲೇಶ್ಪುರ ಇಲ್ಲಿ ಕಳೆದ ಒಂದು ವಾರದಿಂದ ತಾಲೂಕಿನ ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯದಿಂದ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡು ಹೋಗ್ಬಿಟ್ಟಿದೆ. 8 ದಿನಗಳೊಳಗೆ ಸಮಸ್ಯೆಯನ್ನ ಬಗೆಹರಿಸ್ತಾ ಇದ್ರೆ ಸಾವಿರಾರು ಜನರನ್ನ ಸೇರಿಸಿ ಸೆಸ್ಕಾಂ ಕಚೇರಿ ಎದುರು ಬೃಹತ್ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಅಂತ ಮಾಜಿ ಶಾಸಕ ಹುರುಡಿ HM ವಿಶ್ವನಾಥ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ತಾಲೂಕು ವಿದ್ಯುತ್ ಗುತ್ತಿಗೆದಾರರ ಸಂಘದ ನೇತೃತ್ವದಲ್ಲಿ ಗುರುವಾರ ಸೆಸ್ಕಾಂ ಕಚೇರಿ ಎದುರು ನಡೆದ ಟೋಕನ್ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು, ನಿರಂತರ ವಿದ್ಯುತ್ ವ್ಯತ್ಯಯದಿಂದ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಗಂಭೀರವಾಗಿದೆ. ವಿದ್ಯುತ್ ಇಲ್ಲದೆ ಮೋಟರ್ಗಳ ಮೂಲಕ ನೀರು ಪೂರೈಸಲು ಸಾಧ್ಯವಾಗದೆ ಜನರು ತೀವ್ರ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ವಿದ್ಯುತ್ ಸಮಸ್ಯೆ ಕುರಿತು ಕಾರ್ಯನಿರ್ವಾಹಕ ಇಂಜಿನಿಯರ್ ಹಾಗೂ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರಿಗೆ ಪದೇ ಪದೇ ಕರೆ ಮಾಡಿದ್ರು ಕೂಡ ದೂರವಾಣಿಯನ್ನು ಸ್ವೀಕರಿಸ್ತಾ ಇಲ್ಲ. ಕೆಲವೊಮ್ಮೆ ಕರೆ ಸ್ವೀಕರಿಸಿದ್ರು ಕೂಡ ಬೇಜವಾಬ್ದಾರಿಯಿಂದ ಉತ್ತರವನ್ನ ಕೊಡ್ತಾ ಇದ್ದಾರೆ. ಜವಾಬ್ದಾರಿಯುತವಾಗಿ ಸ್ಪಂದಿಸ್ತಾ ಇಲ್ಲ. ಜನರ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳ ನಿರ್ಲಕ್ಷ್ಯ ಖಂಡನೀಯ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಇದೇ ವೇಳೆ ತಾಲೂಕು ವಿದ್ಯುತ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಪ್ರೇಮನಾಥ್, ಸಂಘಟನಾ ಕಾರ್ಯದರ್ಶಿ ಮೋಹನ್, ತಾಲೂಕು ಉಪಾಧ್ಯಕ್ಷ ಸೋಮಶೇಖರ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಅಂತೀವಿ. ಅಂತಂದ್ರೆ ಶಿಕ್ಷಕರನ್ನ ನಾವು ದೇವರು ಅಂತ ಪರಿಭಾವಿಸ್ಕೊಂಡು ಬಂದಿದ್ದೀವಿ. ಆಗಿಂದಲೂ ಕೂಡ ಅವರಿಗೆ ಆ ಪೂಜನೀಯ ಸ್ಥಾನವನ್ನ ನೀಡಿದ್ದೀವಿ. ಆದ್ರೆ ಆಲೂರಿನಲ್ಲಿ ಶಿಕ್ಷಕಿ ಎಂಬ ಗೌರವ ಸ್ಥಾನದಲ್ಲಿ ಇಟ್ಕೊಂಡು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸ್ತಕ್ಕಂಥದ್ದು, ಜಾತಿ ನಿಂದನೆ ಮಾಡ್ತಿರ್ತಕ್ಕಂಥ ಆರೋಪ ಅಂಡ್ ವಿದ್ಯಾರ್ಥಿಗಳ ಪೋಷಕರನ್ನ ಬೈತಕ್ಕಂಥದ್ದು, ಹೀಗೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿದ್ದಾವೆ. ಆಲೂರಿನ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರೊಬ್ಬರ ಮೇಲೆ ಇದೀಗ ಪೋಷಕರು ಹಾಗೂ ವಿದ್ಯಾರ್ಥಿಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಾಸನ ಜಿಲ್ಲೆಯ ಆಲೂರು ಪಟ್ಟಣದ JJC ಸರ್ಕಾರಿ ಪ್ರೌಢಶಾಲೆಯಲ್ಲಿ ಈ ಅಮಾನವೀಯ ಘಟನೆ ನಡೆದಿರ್ತಕ್ಕಂಥದ್ದು. ಏನು ಈ ಶಿಕ್ಷಕರಿದ್ದಾರೆ, ಅವರು ಕನ್ನಡ ವಿಷಯದ ಸಹ ಶಿಕ್ಷಕಿಯಂತೆ HK ಕುಸುಮಾ ಅಂತಕ್ಕಂಥವ್ರು. ಶಾಲೆಯ ಶಿಕ್ಷಕಿ ಕುಸುಮಾ ಅವರು ಕಳೆದ 4-5 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ದೈಹಿಕ ಹಲ್ಲೆ ನಡೆಸ್ತಾ ಇದ್ದಾರಂತೆ, ಅನವಶ್ಯಕ ಕಾರಣಗಳಿಗೆ. ಮತ್ತೆ ಅತ್ಯಂತ ಕೆಟ್ಟ ಭಾಷೆಯಿಂದ ವಿದ್ಯಾರ್ಥಿಗಳನ್ನ ನಿಂದಿಸ್ತಾರಂತೆ. ವಿದ್ಯಾರ್ಥಿಗಳಿಗೆ ಪಾಠ ಮಾಡೋ ಬದಲಾಗಿ ಶಾಲೆ ಸಮಯವನ್ನೆಲ್ಲ ವಿದ್ಯಾರ್ಥಿಗಳ ಮತ್ತೆ ಅವರ ಪೋಷಕರನ್ನ ಬೈಯೋದಕ್ಕೆ ಮೀಸಲಿಡ್ತಾರೆ ಅಂತಕ್ಕಂಥದ್ದು ವಿದ್ಯಾರ್ಥಿಗಳ ಆರೋಪ. ಇನ್ನು ವಿದ್ಯಾರ್ಥಿಗಳಿಗೆ ಕಾರಣ ಇಲ್ಲದೆ ಮುಖಕ್ಕೆ ಹೊಡಿತಕ್ಕಂಥದ್ದು ಸೇರಿದಂತೆ ದಿನನಿತ್ಯ ಸಣ್ಣ ಪುಟ್ಟ ಕಾರಣಗಳಿಗೆ ಮನಬಂದಂತೆ ಹಲ್ಲೆ ನಡೆಸ್ತಾರಂತೆ. ಇನ್ನು ಪ್ರಾಂಶುಪಾಲರಿಗೆ ದೂರು ನೀಡಕ್ ಹೋದ್ರೆ ನಿಮ್ ಹೆಸರು ಬರ್ದಿಟ್ಟು ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ, ವಿಷ ಕುಡಿತೀನಿ ಅಂತ ಟೀಚರು ಇವರು ಭಯ ಹುಟ್ಟಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರಂತೆ. ಈ ಕುರಿತು ಮಕ್ಕಳ ಸಹಾಯವಾಣಿ, ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮತ್ತೆ ತಹಸೀಲ್ದಾರ್ ಅವರಿಗೆ ಹಲವು ಬಾರಿ ದೂರು ನೀಡಿದ್ರು ಕೂಡ ಯಾವುದೇ ಪ್ರಯೋಜನವಾಗಿಲ್ವಂತೆ. ನಮ್ಮ ಮಕ್ಕಳು ಶಾಲೆಗೆ ಹೋಗೋದೇ ಹೆದರ್ತಾ ಇದ್ದಾರೆ. ದೂರು ನೀಡಿದ ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಶಿಕ್ಷಕಿ ಮಾನಸಿಕವಾಗಿ ಹಿಂಸಿಸ್ತಾ ಇದ್ದಾರೆ. ಶಿಕ್ಷಕಿ ತನ್ನ ಗಂಡ ರಾಜಕಾರಣಿ ಇದ್ದಾರೆ ಅಂತ ಹೆದರ್ಸ್ತಾರೆ ಅಂತ ಪೋಷಕರುಗಳೆಲ್ಲ ತೋಡಿಕೊಂಡಿದ್ದಾರೆ. ಅದು ಮಗಳು ಫೋನ್ ಮಾಡಿದ್ದು ನಾನು ಅಲ್ಲಿ ಕೆಲಸ ಮಾಡಲೋ ಇಲ್ಲ, ನಾನು ಇಲ್ಲಿ ಬಂದ್ಬಿಟ್ಟು ನನ್ನ ಮಗಳು ಫೋನ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಮೊನ್ನೆನೂ ಹಾಗೆ ಆಯಿತು. ಬನ್ನಿ ಮನೆ ಹತ್ರ, ಇಲ್ಲಿ ಸ್ಕೂಲ್ ಹತ್ರ ಬನ್ನಿ, ಎಲ್ಲ ಹೊರಗಡೆ ಇದ್ದೀವಿ, ಮಿಸ್ ಬೈದ್ಬಿಟ್ರು, ಕೆಟ್ಟದಾಗಿ ಬೈತಾವ್ರೆ ಅಂತ ಇಂಡಿಕೇಟ್ ಮಾಡಿ ಬರೀ ಒಂದು ಮಗುಗಲ್ಲ ಸ್ವಾಮಿ, 10ರಿಂದ 15 ಜನ ಮಕ್ಕಳು. ಮೊನ್ನೆ ಇದಕ್ಕೆ 1098ಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿದ್ರಿಂದ ಅವ್ರು ಬಂದರು, ಎಲ್ಲ ಇದು ಮಾಡಿದ್ದಾರೆ. ಮಾಡಾದ್ಮೇಲಿಂದ ನಾವು ಹಾಸನ್ಗೆ ಹೋಗಿ 12 ಮಕ್ಕಳು ಎಲ್ಲರ ಹತ್ರನೂ ಬರ್ಸ್ಕೊಂಡ್ರು, ನಮ್ಮ ಹತ್ರನೂ ಬರ್ಸ್ಕೊಂಡ್ರು, ನಾವು ಸೈನ್ ಮಾಡಿದ್ದೀವಿ. ಅದೇನೋ ಒಂದು ಆಕ್ಷನ್ ತಗೋತೀನಿ ಅಂತ ಅವ್ರನ್ನ ಭರವಸೆ ಮೇಲೆ ಬಂದಿದ್ವಿ.
ಆಯಿತಾ. ಇವತ್ತು ಮತ್ತೆ ಬೆಳಗ್ಗೆ ಫೋನ್ ಮಾಡಿದ್ದೀನಿ ನಾನು ಅವ್ರಿಗೆ, ಅದೇ 1098 ಅವರಿಗೆ ಫೋನ್ ಮಾಡಿ ನಾನು ಏನು ಹೇಳಿದ್ದೀನಿ, ವಿಷಯ ಇದ್ರೆ ಕೊಟ್ಬಿಡಿ ಅತ್ತಾಗಿ, ಕೊಟ್ಟು ಸಾಯಿಸ್ಬಿಡಿ ಅತ್ತಾಗಿ, ಬೇಡ ಸರ್ಕಾರಿ ಸ್ಕೂಲ್ ಬೇಡ ನಮಗೆ ಅಂತ ಹೇಳಿದ್ದೀವಿ ನಾವು. ಇಷ್ಟೆಲ್ಲ ತೊಂದರೆ ಇದೆ, ಒಂದೆಲ್ಲ ಎರಡೆಲ್ಲ ಎಲ್ಲ ಪುಟಗಳಿದೆ. ಟೀಚರ್ಸ್ಗಳು ಮಾಡಿರೋ ಕಂಪ್ಲೇಂಟು ನಾನು ಪ್ರಿನ್ಸಿಪಲ್ಗೆ ಒಂದು ಲೆಟ್ರನ್ನ ಕೊಟ್ಟು, ಪ್ರಿನ್ಸಿಪಲ್ ಒಂದು ಲೆಟ್ರನ್ನ ನಾನು ಕೊಟ್ಟು ಇದನ್ನು ಎಲ್ಲ ಕಾಪಿ ಇದೆ. ನಾನು JJC ಆಲೂರು ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಮ್ಯಾಮು ಕ್ಲಾಸಿಗೆ ಬಂದರು. ಮೊನ್ನೆ BO ಆಫೀಸವರೆಲ್ಲ ಬಂದು ಇವ್ರು ಕ್ಲಾಸ್ ಮಾಡೋದು ಬೇಡ ಅಂತ ಹೇಳಿದರು, ಸುಮ್ಮನೆ ಹೊಡಿತಾರೆ. ಮತ್ತು ಅಪ್ಪ ಅಮ್ಮನ ಬಗ್ಗೆ ಎಲ್ಲ ಪರ್ಸ್ನಲಾಗಿ ಬೈತಾಯಿದ್ರು. ನಾವು ಏನಂತ ಬೈತಿದ್ರು? ಏನಂತ ಬೈತಿದ್ರು? ನಿಮ್ಮ ಅಪ್ಪ ಅಮ್ಮ ದುಡ್ಡೆಲ್ಲ ಕಿತ್ಕೊಳಕ್ಕೆ ಬರ್ತಾರೆ, ನಿಮ್ಮ ಅಪ್ಪ ಅಮ್ಮಂಗೆ ಬಂದು ಪಾಠ ಮಾಡೋಕ್ಕೆ ಹೇಳಿ, ನಿಮ್ಮ ಅಪ್ಪ ಅಮ್ಮ ಏನು ನನ್ನ ಬಗ್ಗೆ ಹೇಳಕ್ಕೆ ಬರ್ತಾರೆ, ನಿಮ್ಮ ಅಪ್ಪ ಅಮ್ಮನ ಫಸ್ಟ್ ನೋಡ್ಕೊಳಕ್ಕೆ ಹೇಳಿ, ಹಂಗೆಲ್ಲ ಬೈತಾರೆ. ಮತ್ತು ಮೊನ್ನೆ ಕೇಸ್ ಆಗಿದ್ದಾಗ ಇವತ್ತು ಬೆಳಗ್ಗೆ ಬಂದು ನಾನು ನಿಮ್ಮಿಂದ 8,000 ರೂಪಾಯಿ ಮೆಡಿಸಿನ್ ತಗೊಂಡಿದ್ದೀನಿ, ನಾನು ಇಲ್ಲಿ ಸ್ಕೂಲಿನ ಗೇಟಲ್ಲಿ ನೇಣಾಕ್ ಅನ್ಸಕ್ಕೆ ಹೋಗ್ತೀನಿ ಕ್ಲಾಸಲ್ಲಿ. ಏನಕ್ಕಂತಾರೆ? ನಾವು ಕಂಪ್ಲೇಂಟ್ ಮಾಡಿದ್ದೀವಲ್ಲ ಅದಕ್ಕೆ. ಯಾರಿಗೆ ಕಂಪ್ಲೇಂಟ್ ಮಾಡಿದ್ರಾ? ನಾವು ಎಲ್ಲ ಸೇರಿ ಪ್ರಿನ್ಸಿಪಲ್ಗೆ BOಗೆ ಎಲ್ಲ ಕಂಪ್ಲೇಂಟ್ ಮಾಡಿದ್ವಲ್ಲ ಅದಕ್ಕೆ. ನಾವು ಕ್ಲಾಸ್ ರೂಮಲ್ಲಿ ನೇಣಾಕತ್ತೀನಿ, ನಿಮ್ಮ ಹೆಸರೆಲ್ಲ ಬರ್ದಿಕ್ಕೆ ಹೋಗ್ತೀನಿ, ನಿಮಗೆ ಇದಕ್ಕೆ ಹಾಕ್ತೀನಿ, ಪೊಲೀಸ್ ಕಂಪ್ಲೇಂಟ್ ಕೊಡಿಸಿ ನಿಮ್ಗೆ ಎನ್ಕೌಂಟ್ರ್ ಉಳಿಸ್ತೀನಿ, ಹಂಗೆಲ್ಲ ಎಚ್ಚರಿಸ್ತಿದ್ರು. ಮತ್ತು BO ಆಫೀಸವರೆಲ್ಲ ಕ್ಲಾಸು ಅವ್ರು ತುಂಬ ಬ್ಯಾಡ್ ವರ್ಡ್ಸಲ್ಲಿ ಇದು ಮಾಡ್ತಾರೆ, ಕ್ಯಾಸ್ಟಿಸಮ್ ಬಗ್ಗೆ ಜಾಸ್ತಿ ಇದು ಮಾಡ್ತಾರೆ. 3rd ಕ್ಲಾಸ್ ಜನ ಅಂತ ನೀವು ಕಚಡ ಮುಂಡೆಯವರು ಅಂತ ತುಂಬ ಬ್ಯಾಡ್ ವರ್ಡ್ಸ್ ಇದು ಮಾಡ್ತಾರೆ. ಆಮೇಲೆ ನಾವು ಒಂದ್ಸಲ ಕಂಪ್ಲೇಂಟು ಕೊಟ್ಟಿದ್ವಿ, ಅದಕ್ಕೆ ನಮ್ಮ 3 ಜನನ್ನ ಟಾರ್ಗೆಟ್ ಮಾಡ್ಕೊಂಡು ರೌಡಿಗಳನ್ನ ಕರ್ಕೊಂಡ್ಬಂದಿದ್ರಲ್ಲ ಅವ್ರನ್ನ ಕರ್ಕೊಬನ್ನಿ, ಅಪ್ಪ ಅಮ್ಮನ ಕೈಲಿ ಅಪ್ಪ ಅಮ್ಮ ಕರ್ಕೊಬಂದಿದ್ರಲ್ಲ ಅವ್ರ ಹತ್ರನೇ ಪಾಠ ಮಾಡಿಸ್ಕೊಬನ್ನಿ ಅಂತೆಲ್ಲ ತುಂಬ ಬ್ಯಾಡ್ ವರ್ಡ್ಸ್ ಇದು ಮಾಡ್ತಾರೆ. ಮತ್ತೆ ಏನಾರ ಇದು ಮಾಡೋಕ್ಕೆ ಹೋದರೆ ಮತ್ತೆ ಅವ್ರು ನಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ, ಏನಾರ ಹೇಳಿದ್ರೆ ಬೈತಾರೆ. ಇವತ್ತು ಬೆಳಗ್ಗೆ ಏನಾಯಿತು? ಬೆಳಿಗ್ಗೆ ಕ್ಲಾಸಿಗೆ ಬಂದಾಗ ಮೊನ್ನೆ ಕಂಪ್ಲೇಂಟ್ ಆಗಿದ್ರ ಬಗ್ಗೆನೇ 4-5 ಜನಕ್ಕೆ ಮಾತ್ರ ಹೊಡೆದು ನೀವೆಲ್ಲ ಯಾಕೆ ಬಂದ್ವಿ ಆ ಥರ ಎಲ್ಲ ಕೇಳಿದ್ರು. ಮತ್ತು ಗರ್ಲ್ಸು ಹೊಡೆದಿದ್ದು ತಪ್ಪ, ಬೇರೆ ಟೀಚರ್ಸ್ ಯಾರು ಬೈಯಲ್ವಾ, ಬೇರೆ ಟೀಚರ್ಸ್ ಯಾರು ಹೊಡಿಯಲ್ವಾ ಆ ಥರ ಎಲ್ಲ ಕೇಳಿದ್ರು. ಮತ್ತು ನಮಗೇನಾದರೂ ಆದರೆ ನೀವು ಬರ್ತೀರಾ? ನಾನು 8,000 ಟಾಬ್ಲೆಟ್ಸ್ ತೊಗೊಂಡಿದ್ದೀನಿ, ಡೈರೆಕ್ಟ್ ಟಾಬ್ಲೆಟ್ ತೊಗೊಂಡಿದ್ದೀನಿ. ನನಗೇನಾರು ಆದರೆ ನೀವು ಬರ್ತೀರಾ ನೋಡೋಕ್ಕೆ, ನಾನೇನಾರು ಸತ್ತೋದ್ರೆ ನೀವು ಆಗ್ತೀರಾ ಆ ಥರ ಎಲ್ಲ ಇದು ಮಾಡ್ತಾರೆ. ಫ್ಯಾಮಿಲಿ ಅವರು ಹಸ್ಬೆಂಡ್ ಏನೋ ಪೊಲಿಟಿಷಿಯನ್ ಇರೋದಂತೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನದಲ್ಲಿ ಫುಟ್ಪಾತ್ ತೆರವು ಬಡವರ ಪಾಲಿಗೆ ಕಠಿಣ, ಶ್ರೀಮಂತರ ವಿಚಾರದಲ್ಲಿ ಮೌನ, ಪಾಲಿಕೆಯ ಕ್ರಮಕ್ಕೆ ವ್ಯಾಪಾರಸ್ಥರ ಆಕ್ರೋಶ. ಜಾನುವಾರು ಕಟ್ತಾ ಇದ್ದ ವೇಳೆ ಕಾಡಾನೆ ದಾಳಿ, ರೈತನನ್ನ ಸೊಂಡಲಿಂದ ಎತ್ತಿ ಬಿಸಾಡಿದ ಒಂಟಿ ಸಲಗ, ಗ್ರಾಮಸ್ಥರಲ್ಲಿ ತೀವ್ರ ಆತಂಕ. ಪುರ್ದಮ ದೇವಾಲಯದಲ್ಲಿ ಅಭಿವೃದ್ಧಿ ಪರ್ವ, ದೂರು ಸಲಹೆಗಳಿಗೆ ತಕ್ಷಣ ಸ್ಪಂದನೆ, ಭಕ್ತರ ಸಹಕಾರಕ್ಕೆ ಇಒ ಪ್ರಕಾಶ್ ಕುಮಾರ್ ಕರೆ. ಸಕಲೇಶಪುರದಲ್ಲಿ ವಿದ್ಯುತ್ ವ್ಯತ್ಯಯ, 8 ದಿನಗಳಲ್ಲಿ ಸಮಸ್ಯೆ ಬಗೆಹರಿಸದಿದ್ರೆ ಬೃಹತ್ ಸತ್ಯಾಗ್ರಹ, ಮಾಜಿ ಶಾಸಕ ವಿಶ್ವನಾಥ್ ಎಚ್ಚರಿಕೆ. ವಿದ್ಯಾರ್ಥಿಗಳಿಗೆ ಹಲ್ಲೆ, ಜಾತಿ ನಿಂದನೆ, ಶಿಕ್ಷಕಿ ಕುಸುಮಾ ವಿರುದ್ಧ ಪೋಷಕರು ವಿದ್ಯಾರ್ಥಿಗಳ ಆಕ್ರೋಶ, ಆಲೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಘಟನೆ. ಇದಾಗಿ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC TV, ಸತ್ಯದ ಕಡೆ ನಮ್ಮ ನಡೆ.